ಈ ನಾಡು ಕಂಡಂಥ ಧೀಮಂತ ನಾಯಕ ಯಾರು ಒಬ್ಬರಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ಈ ಅಮೃತೇಶ್ವರನ ಸನ್ನಿಧಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಸಿದ್ದರಾಮಯ್ಯ ಸಾಹೇಬ್ರನ್ನ ತಂದೆ ಸ್ಥಾನದಲ್ಲಿ ನೋಡುವಂಥವ್ನು. ನಾನು ಸಿದ್ದರಾಮಯ್ಯ ಸಾಹೇಬರು ಅವರ ಕಾರಣದಿಂದ ನಾನಿವತ್ತು ಶಾಸಕನಾಗಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾನು ಬದುಕಿರೋವ್ರಿಗೆ ಅವರಿಗೆ ನಾನು ಋಣಿಯಾಗಿರ್ತೀನಿ, ಆಭಾರಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತೇನು ಅವರು ರಾಜೀನಾಮೆಯನ್ನು ಮೊನ್ನೆ ಹೈಕಮಾಂಡ್ ಸೂಚನೆ ಮೇರೆಗೆ ಕೊಟ್ಟರು, ಅವತ್ತು ನಮಗೆಲ್ರಿಗೂ ಬೇಸರ ಆಗ್ತು. ಏಕೆ ಅಂತ ಅಂದರೆ ಇನ್ನೂ 2 ವರ್ಷ ಅವಧಿ ಕಾಲ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಅನ್ನೋದು ನಮ್ಮೆಲ್ಲರನ್ನ ಆಸೆ ಇತ್ತು. ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ಹಿರಿಯ ಸದಸ್ಯ, ಮನೆಯ ಹಿರಿಯ ಸದಸ್ಯ, ಒಬ್ಬ ಯಜಮಾನ, ಇಲ್ಲ ಒಂದು ಶಾಲೆಗೆ ಹೆಡ್ ಮಾಸ್ಟ್ರು, ಇಲ್ಲ ಒಂದು ಕಾಲೇಜಿಗೆ ಒಂದು ಪ್ರಿನ್ಸಿಪಲ್ಲು ಏನು ಇದ್ದರೂ ಆ ರೀತಿ ನಮ್ಮನ್ನೆಲ್ಲರೂ ನೋಡ್ಕೊತಾಯಿದ್ರು. ಎಲ್ಲರೂ ಯಾವುದೇ ಥರವಾದಂಥ ಭೇದ ಭಾವ ಮಾಡದೆ ಎಲ್ಲರಿಗೂ ಹೆಸರಿಡಿದು ಮಾತಾಡಿಸಿ ನಮ್ಮ ಸಮಸ್ಯೆಗಳನ್ನ, ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಭಾರಿ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡು ನಮಗೆ ಮಾಡ್ತಾಯಿದ್ರು. ನಾನು ಒಬ್ಬ ಪುಣ್ಯವಂತ ಅಂತ ಅನ್ಕೊತೀನಿ. ಏನಕ್ಕೆ ಅಂತ ಅಂದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಡಳಿತಾವಧಿಯಲ್ಲಿ 3 ವರ್ಷ ನಾನು ಶಾಸಕನಾಗಿದ್ದಿದ್ದೇ ನನ್ನ ಜೀವನದ ಅತಿ ಶ್ರೇಷ್ಠವಾದಂಥ ಘಟ್ಟ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ವ್ಯಕ್ತಿತ್ವ ಇರುವಂಥ ಒಬ್ಬ ವ್ಯಕ್ತಿ ಇವತ್ತು ರಾಜೀನಾಮೆನ ಕೊಡಬೇಕಾದ್ರೆ ನಮಗೆಲ್ಲರಿಗೂ ತುಂಬ ದುಃಖ ಆಯಿತು. ತದನಂತರ ಈಗ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ CLP ನಾಯಕರಾಗಿ ಆಯ್ಕೆ ಮಾಡ್ತಾರೆ ಅಂತ ವಿಚಾರಗಳಿದೆ, ಇನ್ನೂ ಆಯ್ಕೆ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸದೃಢವಾಗಿ ಆಡಳಿತ ಮಾಡೋದಕ್ಕೆ ಎಲ್ಲರೂ ಯೋಗ್ಯವಾಗಿ ಅವರೇ. ಮುಖ್ಯಮಂತ್ರಿ ಸ್ಥಾನಕ್ಕೆ ಈ ಭಾರತೀಯ ಜನತಾ ಪಕ್ಷದ ಥರ ಮುಖ್ಯಮಂತ್ರಿ ಸ್ಥಾನವನ್ನು ನಿಭಾಯಿಸೋಕ್ಕಾಗದೇ ಇರುವಂಥವ್ರು ಯಾರೂ ಇಲ್ಲ ನಮ್ಮಲ್ಲಿ ಮುಖ್ಯಮಂತ್ರಿ ಸ್ಥಾನ ನಿಭಾಯಿಸುವಂಥ ಶಕ್ತಿ ಇರುವಂಥವರು ಮತ್ತು ಆ ಯೋಗ್ಯತೆ ಇರುವಂಥವರು ಸುಮಾರು ಜನ ನಾಯಕರುಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಯಾರನ್ನಾದ್ರೂ ಯಾರನ್ನು ಆಯ್ಕೆ ಮಾಡ್ತಾರೆ ಅವ್ರಿಗೆ ಸಿದ್ದರಾಮಯ್ಯನವ್ರನ್ನು ಸಹಮತ ಕೊಡ್ತೀನಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಸಿದ್ದರಾಮಯ್ಯನವ್ರು ಹಾಕ್ಕೊಟ್ಟಂಥ ಹಾದಿಯಲ್ಲಿ ನಾವೆಲ್ಲರನ್ನೂ ಹೋಗೋದಕ್ಕೆ, ನಾವು ಇವತ್ತಿಗೂ ಅವರ ಇದರಲ್ಲಿ ಅನುಯಾಯಿ ಇರೋದಕ್ಕೆ ನಾವು ಇಷ್ಟಪಡ್ತೀವಿ. ಇಲ್ಲ, ನನಗೆ ಯಾವುದೇ ಥರವಾದಂಥ ಆಕಾಂಕ್ಷೆ ಇಲ್ಲ. ನಾನು ಮಂತ್ರಿ ಆಗಬೇಕು ಅಂತ ಅನ್ನೋ ಇಚ್ಛಾಶಕ್ತಿಯಲ್ಲಿ ನಾನೇನಿಲ್ಲ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಶೀರ್ವಾದದಿಂದ ನಾನು ಮಾಡಿದ್ದೀನಿ. ನಾನು ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಜೊತೆಲಲ್ಲ, ಸಿದ್ದರಾಮಯ್ಯ ಸಾಹೇಬರು ನನಗೆ B.Pharm ಕೊಟ್ಟಿದ್ದು. ಡಿ.ಕೆ. ಶಿವಕುಮಾರ್ ಸಾಹೇಬರು ನನಗೆ ಪ್ರೀತಿಯಿಂದ ನೋಡ್ಕೊಂಡವ್ರೆ, ಮಹದೇವಪ್ಪನವರು ನೋಡ್ಕೊಂಡವ್ರೆ, ವೆಂಕಟೇಶಣ್ಣನೂ ನೋಡ್ಕೊಂಡವ್ರೆ, ಪರಮೇಶ್ವರ್ ಅವರು ನೋಡ್ಕೊಂಡವ್ರೆ, ಖರ್ಗೆ ಸಾಹೇಬರು ನೋಡ್ಕೊಂಡವ್ರೆ. ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಎಲ್ಲ ನಾಯಕರುಗಳು ನನ್ನನ್ನು ಪ್ರೀತಿ ವಿಶ್ವಾಸದಿಂದ ನೋಡೋರೆ. ನಾನು ಅವರಿಗೆ ಅಷ್ಟೇ ಅಭಿಮಾನ ಮತ್ತು ಗೌರವವನ್ನು ಕೊಟ್ಟಿದ್ದೀನಿ. ಅದರಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಳ್ಳುವಂಥ ನಾಯಕ ಯಾರಾದರೂ ಇದ್ದರೆ, ನನ್ನ ಜೀವನದ ಮಾಡಲು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಒಬ್ಬನೇ ಅಲ್ಲ ಮಿಸ್ ಮಾಡ್ಕೊಳ್ಳೋದು ಸಿದ್ದರಾಮಯ್ಯ ಸಾಹೇಬ್ರನ್ನ, ಇಡೀ ರಾಜ್ಯ ಮಿಸ್ ಮಾಡ್ಕೊತಿದ್ದೆ. ವೈಯಕ್ತಿಕವಾಗಿ ನಾನು ಅದನ್ನೇ ಹೇಳೋದಿಲ್ಲ. ನನ್ನನ್ನು ವೈಯಕ್ತಿಕವಾಗಿ ಅವರು ಯಾವುದೇ ಜಾತಿ, ಯಾವುದೇ ಸಮುದಾಯ, ಯಾವುದೇ ಪ್ರದೇಶ ಯಾವುದನ್ನು ನೋಡ್ತಾ ಇರಲಿಲ್ಲ. ಅವರು ಯಾರು ಯೋಗ್ಯವಾಗಿದ್ದಾರೆ ಅವ್ರಿಗೆಲ್ರಿಗೂ ಸಹಕಾರ ಮಾಡುವಂಥ ಕೆಲಸವನ್ನು ಮಾಡ್ತಾಯಿರೋದು. ಆ ಯೋಗ್ಯತೆಗೆ ಅನುಸಾರವಾಗಿ ಅವರು ಅದನ್ನು ಉಪಯೋಗಿಸ್ಕೊತಾ ಇದ್ರು. ಯಾರು ಜನಗಳು, ಸಿದ್ದರಾಮಯ್ಯ ಸಾಹೇಬರು ಅವ್ರವ್ರ ಯೋಗ್ಯತೆಗೆ ಅನುಸಾರವಾಗಿ ಅವ್ರು ಸಹಕಾರ ಕೊಟ್ಟಿದ್ದನ್ನ ಉಪಯೋಗಿಸ್ಕೊಂಡಿದ್ದಾರೆ. ನಾನು ಅದೇ ರೀತಿ ಅವ್ರನ್ನ ನಾನು ತಂದೆ ಸ್ಥಾನದಲ್ಲಿ ಇಟ್ಕೊಂಡು ನಾನು ಅವ್ರನ್ನ ಪೂಜಿಸುವಂಥ ಕೆಲಸನ ಮಾಡ್ತೀನಿ.